ಬೆಟ್ಟಿಂಗ್ ವ್ಯಸನಕ್ಕೆ ಬಿದ್ದಂತಹ ಪತಿ ತನ್ನ ಹೆಂಡತಿಯನ್ನೇ ಕೊಲೆಗೈದಿದ್ದಾನೆ. ಪತಿಯಿಂದ ಹೋಮ್ ಗಾರ್ಡ್ ಆಗಿದ್ದಂತಹ ಪತ್ನಿಯ ಬರ್ಬರವಾಗಿ ಹತ್ಯೆ ಮಾಡಲಾಗಿರುವಂಥದ್ದು. 32 ವರ್ಷದ ಮಂಜುಳಾ ಎಂಬ ಹೋಮ್ ಗಾರ್ಡ್ ಅನ್ನ ಆಕೆಯ ಪತಿ ಪ್ರದೀಪ್ ಕೊಲೆ ಮಾಡಿರುವಂಥದ್ದು. ಕೊಲೆ ಮಾಡೋದಕ್ಕೂ ಮೊದಲು ಒಂದು ವಿಡಿಯೋವನ್ನು ಕೂಡ ಮಾಡಿಟ್ಟಿದ್ದಾನೆ. ಆ ವಿಡಿಯೋವನ್ನು ಮಾಡಿಟ್ಟು ಪತ್ನಿಯನ್ನ ಹತ್ಯೆಗೈದಿರುವಂಥದ್ದು ಪ್ರದೀಪ್. ಆ ವಿಡಿಯೋದಲ್ಲಿ ಇಬ್ಬರೂ ಸಾಯ್ತೀವಿ ಅಂತ ಹೇಳಿ ಮೊದಲು ಪತಿ ವಿಡಿಯೋ ಮಾಡಿರುವಂಥದ್ದು. ಇದಕ್ಕೆಲ್ಲ ಅತ್ತೆ ಮತ್ತು ನಾದಿನಿ ಕಾರಣ ಅಂಥೇಳಿ ವಿಡಿಯೋದಲ್ಲಿ ಉಲ್ಲೇಖವನ್ನು ಮಾಡಿದ್ದಾನೆ. ಮಹದೇವಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇಬ್ಬರೂ ಸಾಯ್ತೀವಿ ಅಂತ ಹೇಳಿ ಹೆಂಡತಿಯನ್ನು ಕೊಲೆ ಮಾಡಿದಂತಹ ಪ್ರದೀಪ್ ಏನಿದ್ದಾನೆ, ಈತ ಎಸ್ಕೇಪ್ ಆಗಿದ್ದಾನೆ ಈ ಘಟನೆಯ ನಂತರ. ಸದ್ಯ ನಾಪತ್ತೆಯಾಗಿರುವಂತಹ ಪರಾರಿಯಾಗಿರುವಂತಹ ಆರೋಪಿ ಪ್ರದೀಪ್ಗಾಗಿ ಪೊಲೀಸರು ಶೋಧವನ್ನು ನಡೆಸ್ತಾ ಇದ್ದಾರೆ. ಆನ್ಲೈನ್ ಬೆಟ್ಟಿಂಗ್ ವ್ಯಸನಕ್ಕೆ ಬಿದ್ದಂತಹ ಪತಿ ತನ್ನ ಪತ್ನಿಯನ್ನು ಕೊಲೆ ಮಾಡಿದ್ದಾನೆ. ಫೋಟೋನಲ್ಲಿ ಗಮನಿಸ್ತಾ ಇದ್ದೀರಾ, ಮಂಜುಳಾ ಹೋಮ್ ಗಾರ್ಡ್ ಆಗಿದ್ದಂಥವರು ಇವರು. 32 ವರ್ಷ ವಯಸ್ಸು ಅವರಿಗೆ. ಅವರ ಪತಿ ಪ್ರದೀಪ್ ಬೆಟ್ಟಿಂಗ್ ವ್ಯಸನಕ್ಕೆ ಬಿದ್ದಿದ್ದ. ಆನ್ಲೈನ್ ಬೆಟ್ಟಿಂಗ್ ವ್ಯಸನಕ್ಕೆ ಬಿದ್ದಂತಹ ಆತ ತನ್ನ ಪತ್ನಿಯನ್ನು ಕೊಲೆ ಮಾಡಿದ್ದಾನೆ. ಕೊಲೆ ಮಾಡೋದಕ್ಕೂ ಮೊದಲು ಒಂದು ವಿಡಿಯೋವನ್ನು ಮಾಡಿದ್ದಾನೆ. ಆ ವಿಡಿಯೋದಲ್ಲಿ ಇಬ್ಬರೂ ಸಾಯ್ತೀವಿ ಅಂತ ಹೇಳಿದ್ದಾನೆ. ಆದರೆ ಹೆಂಡತಿಯನ್ನು ಕೊಂದು ಆತ ಎಸ್ಕೇಪ್ ಆಗಿರುವಂಥದ್ದು ಘಟನೆಯ ಬಳಿಕ. ಸದ್ಯ ಆತನಿಗೋಸ್ಕರ ಪೊಲೀಸರು ಶೋಧ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ಆ್ಯಪ್ನಲ್ಲಿ ಬೆಟ್ಟಿಂಗ್ ವ್ಯಸನಕ್ಕೆ ಸಿಲುಕಿದ್ದಂತಹ ಪತಿ ಪ್ರದೀಪ್ ಪತ್ನಿ ಹೋಮ್ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ರು ಮಂಜುಳಾ ಅವರು. ಮಹದೇವಪುರ ಪೊಲೀಸ್ ಠಾಣೆಯಲ್ಲಿ ಹೋಮ್ ಗಾರ್ಡ್ ಆಗಿದ್ದಿದ್ದವರು. ಬೆಟ್ಟಿಂಗ್ ಚಟದಿಂದಾಗಿ ನನ್ನ ಹೆಂಡತಿ ಮಕ್ಕಳು ಬೀದಿಗೆ ಬಂದರು ಅಂತ ಹೇಳಿ ಈತ ಆರೋಪ ಮಾಡಿದ್ದಾನೆ. ಸರಿ, ಒಂದು 2 ದಿವಸ ಬರಬೇಡ ಕೆಲಸಕ್ಕಂತ 2 ದಿವಸ ಬಿಟ್ಟು ಶನಿವಾರ ಹೋದ್ಲು. ಶನಿವಾರ ಹೋಗ್ತಾನೆ ಎಲ್ಲರೂ ಹೇಳಿದ್ದಾರೆ, ಇಲ್ಲ ಮಗು ಹಂಗಿಲ್ಲ, ಎಷ್ಟು 4 ಸಾರಿ ಕಂಪ್ಲೀಟ್ ಕೊಟ್ಟಿದ್ದಲ್ಲ. ಅವನು ತಪ್ಪಾಯ್ತು ಕರ್ಕೊಂಡೋಗಿ ಈ ಥರ ಹೊಡೆದು ಅವ್ರ ಅಮ್ಮನಕ್ಕೂ ಹೊಲಿಗೆ, ನನಗೂ ಹೊಲಿಗೆಲ್ಲ ಹಾಕಿದ್ರು, ನಮ್ಮ ಯಜಮಾನ್ರಿಗೂ ಹೊಲಿಗೆ ಹಾಕಿದ್ರು, ನನ್ನ ಮಗಳಿಗೂ ಹೊಲಿಗೆ ಹಾಕಿ ಅವಳನ್ನೂ ಹೊಡೆದು 3 ಸಾರಿ ಕಂಪ್ಲೀಟ್ ಕೊಟ್ಟು ಆಯ್ತಮ್ಮ ಈ ಒಂದು ಸಾರಿ ಅಂತ 2 ಸಾರಿ ಕಳಿಸ್ತು. ಈಗ 3ನೇ ಸಾರಿ ಮನೇಲೆಲ್ಲ ಸೇರಿ ಆಯ್ತಮ್ಮ ಈ ಒಂದೇ ಒಂದು ಸಾರಿ ನೋಡೋಣ, ಅವನು ಅಷ್ಟೊಂದು ಕಾಲಿಟ್ಟು ಕೇಳ್ಕೊತಾನೆ ಅಂತ. ಈಗ 1 ತಿಂಗಳಾಯ್ತು ಕರ್ಕೊಂಡೋಗಿ ಬಾಡಿಗೆ ಮನೆಗೆ. ಅಲ್ಲಿ ಯಾವಾಗ ನೋಡೋನು ನಮ್ಮ ಅಕ್ಕ ಹೇಳಿದಳೆ, ನನ್ನ ದೊಡ್ಡ ಮಗಳು ಹುಟ್ಟಿಲ್ಲ, ಅದು ಯಾರಿಗೋ ನೀನು ಹುಟ್ಟಿರೋದು, ಅಲ್ಲಿ ಕಲ್ಬಸ್ರಿ ಅವಳು ಆ ಮಗು ಮತ್ತು ನನಗೆ ಬೇಡ, ನೀನು ನನ್ನ ಮಗಳನ್ನೇ ಬೇಡ ಅಂತೀಯಲ್ಲ, ನನ್ನ ಮಗಳನ್ನ ಬೇಡ ಅಂದಮೇಲೆ ನೀನು ನನಗೆ ಬೇಡ, ಇಲ್ಲ ಅಂದರೆ ನೋಡು ನೀನು ಅವಳೇ ಬೇಕಂದ್ರೆ ನಮ್ಮ ಅಕ್ಕ ಹೇಳ್ತಾಳಲ್ಲ, ಆ ವಿನೀತಾ ಅವಳ ತಂಗಿನು, ಲಾರಿತಾ ಅನ್ನೋ ತಂಗಿನು, ವಿನೀತಾ ಅಕ್ಕ, ಲಕ್ಷ್ಮೀದೇವಿ ಅವ್ರ ಅತ್ತೆ, ಮೋಹನ್ ಅವ್ರ ಭಾವ ಎಲ್ಲನೂ ದಿನ ಅವನು ಕರ್ಕೊಂಡೋಗಿ ಇಲ್ಲಿ ಬಂದಾಗನು ಅಲ್ಲಿ ಕರ್ಕೊಂಡೋಗಿ ಅವನಿಗೆ ಹೇಳ್ಕೊಟ್ಟು ಅವ್ರ ಅಮ್ಮನ ಕೇಳಿದ್ರಿ, ಅಯ್ಯೋ ನಮಗೆ ಗೊತ್ತಿಲ್ಲ ಅವನು ಏನು ಮಾಡ್ತಾನೆ, ಅವನು ಇವಾಗನೇ ಅವ್ರ ಅಕ್ಕನೇ ಹೇಳ್ತಾಳೆ, ವಿಡಿಯೋ ಮಾಡಿದ್ದಾಳೆ, ಅವನೇ ಮಂಜುಳಾ ಸ್ವಲ್ಪ ಹುಷಾರಾಗಿರಿ, ಅವನು ನೀನು ಸಾಯಿಸ್ತೀನಿ ಅಂತ ಇದ್ದಾನೆ. ಅವಾಗ ನೀವು ಹೇಳ್ಬಾರ್ದಲ್ಲ ಅಂದರೆ ನಾವೇನು ಮಾಡೋಕ್ಕತ್ತ, ನಮ್ಮ ಮಾತು ಕೇಳಲ್ಲ ಅವನು. ಇದಕ್ಕೆ ಜವಾಬ್ದಾರಿನೇ ಅವ್ರ ಅಕ್ಕ, ಅವ್ರ ತಂಗಿ, ಅವ್ರ ಅತ್ತೆ ಇವರೇ ಸ್ವಾಮಿ. ಮತ್ತೆ ನಿನ್ನೆ ಡ್ಯೂಟಿಗೆ ಇನ್ಸ್ಪೆಕ್ಟರ್ ಶನಿವಾರ ಬಂದರು. ಶನಿವಾರ ಡ್ಯೂಟಿಗೆ ಹೋದ್ಲು. ಬೆಳಿಗ್ಗೆ ಎದ್ದು ಮಕ್ಕಳಿಗೆಲ್ಲ ಅಡುಗೆ ಮಾಡಿಕೊಟ್ಟು ಅವಳು ಅಲ್ಲಿ ಹೋಗ್ಬಿಟ್ಟು ಸ್ಟೇಷನಲ್ಲಿ ಸೈನ್ ಹಾಕ್ಬಿಟ್ಟು ಹೋಗಿ ಡ್ಯೂಟಿ ಹಾಕ್ಕೊಂಡಿದ್ಲು. ಮತ್ತೆ ನನಗೊಂದು 11 ಗಂಟೆಗೆ ಫೋನ್ ಮಾಡಿದ್ಲು, ಅಮ್ಮ ಊಟ ಒಂದು 2 ಬಾಕ್ಸಲ್ಲಿ ಚಿಕ್ಕ ಬಾಕ್ಸಲ್ಲಿ 2 ಊಟ ಕೊಟ್ಟು ಕಳ್ಸಮ್ಮ ತಮ್ಮ ಕೈಯಲ್ಲಿ. 2 ಬಾಕ್ಸಲ್ಲಿ ಊಟ ಕೊಟ್ಟು ಕಳಿಸಿ, ಒಂದು ಬಾಟ್ಲ್ ನೀರು ಕೊಟ್ಟು ಕಳಿಸ್ದೆ. ಎತ್ಕೊಂಡು ಹೋಯ್ತು. ಇವನೇನು ಮಾಡಿದ್ದಾನೆ, ಇಲ್ಲಿ ಬಂದು ಹುಡುಕ್ದ. ಮನೆ ಒಳಗಡೆ ಬರಲ್ಲ ಅವನು. ಆಚೆನಿಂದನೇ ಮಕ್ಕಳನ್ನ ನಾಳೆ ಬಂದುಬಿಡ್ರಿ, ನಿಮ್ಮ ಬಟ್ಟೆ ಕೊಟ್ಬಿಡ್ತೀನಿ, ನಾಳೆ ಬಂದುಬಿಡ್ರಿ, ನಾನು ಎಲ್ಲ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬಿಡ್ತೀನಿ, ನೀವು ಚೆನ್ನಾಗಿರ್ರಿ, ನಿಮ್ಗೆ ನಾನೇನು ತೊಂದರೆ ಕೊಡಲ್ಲ ಅನ್ಕೊಳೋದ. ತಿರ್ಗಾನು ಸ್ಟೇಷನ್ ಹತ್ರ ಕೇಳಿದ್ದಾನೆ ಆಚೆ ಇರೋರನ್ನ, ಮುಂಜಾನೆ ಡ್ಯೂಟಿಗೆ ಬಂದು ಹಾಕಿದಾರಪ್ಪ ಪಾಯಿಂಟು, ಎಲ್ಲಿ ಹಾಕಿದಾರೆ ಗೊತ್ತಿಲ್ಲ ಅಂತ ಅಲ್ಲಿ ಹುಡ್ಕೊಂಬಂದಿದ್ದಾನೆ. ಆಮೇಲೆ ಹುಡ್ಕೊಂಬಂದ್ಬಿಟ್ಟಿದ್ದನು ತಿರ್ಗಿ ಇಲ್ಲಿಗೆ ಬಂದ. ಅದಕ್ಕೆ ಮುಂಚೆನೇ ಮೆಟ್ರೋ ಹತ್ರ ಸಿಕ್ಕಿದ್ರೆ ಅಲ್ಲೇ ಸಾಯಿಸ್ತೀನಿ ಅಂತ ಇದರಲ್ಲಿ ವಾಟ್ಸಪ್ಪಲ್ಲಿ ಕೊಟ್ಟಿದ್ದಾನೆ. ಅದೇ ನಮ್ಮ ಮೊಬೈಲಲ್ಲಿ ಕೊಡ್ತಾರಲ್ಲ ಅದು ಕೊಟ್ಟಿದ್ದಾನೆ. ಅವಳು ಮೆಟ್ರೋನಲ್ಲಿ ಸಿಕ್ಕಿದ್ರೆ ಅಲ್ಲೇ ಕೊಲೆ ಮಾಡ್ತೀನಿ, ಮನೆ ಹತ್ರ ಸಿಕ್ಕಿದ್ರು ಅಲ್ಲೇ ಕೊಲೆ ಮಾಡ್ತೀನಿ, ನಾನು ತೀರ್ಮಾನ ಮಾಡ್ಕೊಂಡು ಬಂದುಬಿಟ್ಟಿದ್ದೀನಿ ಅಂತ ಬಂದ. ಮನೆ ಹತ್ರ ಆಚೆ ನಿಂತ್ಕೊಂಡ. ನನ್ನ ಮಗಳು ಹಾಗಲಕಾಯಿ ಕಟ್ ಮಾಡ್ತಾ ಇದ್ಲು, ಅವರೇಕಾಯಿನ ಹಾಗಲಕಾಯಿ ತಗೊಂಬಂದಿದ್ಲು. ಆ ಅಮ್ಮನ ಹಾಗಲಕಾಯಿ ಕಟ್ ಮಾಡ್ತಾ ಇದ್ಲು. ಆ ಅಮ್ಮನ ಪಕ್ಕದಲ್ಲಿ ನನ್ನ ಮೊಮ್ಮಗಳು ಅವ್ರ ಮಗಳು ಕೂತಿದ್ಲು. ಅವಳು ನನ್ನ ಮೊಮ್ಮಗಳ ಪಕ್ಕದಲ್ಲಿ ನಾನು ಕೂತ್ಕೊಂಡು ಅವರೇಕಾಯಿ ಸುಲಿತಾ ಇದ್ರಿ. ಚಲಮ್ಮ
ಇದೇ ಲಾಸ್ಟು, ನಾನು ಹಂಗೆ ಕರೆಯೋದು ಅವನು ಚಲಮ್ಮ, ಇದೇ ಲಾಸ್ಟ್ ಚಲಮ್ಮ, ಇನ್ನು ಮೇಲೆ ನಿನ್ನ ಮಗಳ ಸುದ್ದಿಗೆ ನಾನು ಬರಲ್ಲ, ನಿಮ್ಮ ಮಗಳು ಚೆನ್ನಾಗಿರಲಿ, ಅಲ್ಲೇ ನಾನು ಮನೆ ಖಾಲಿ ಮಾಡ್ಕೊಂಡು ಹೋಗ್ತೀನಿ, ನಿಮ್ಮದು ಬೀರೋ ಸಾಮಾನು ಬಟ್ಟೆ ಎಲ್ಲ ಎತ್ಕೊಬಿಡ್ರಿ, ನಾನು ಹೋಗ್ಬಿಡ್ತೀನಿ. ಮಂಜುಳಾ ತಪ್ಪಾಯ್ತಮ್ಮ, ಇನ್ನು ಮೇಲೆ ನಿನ್ಗೆ ತುಂಬ ನಾನು ಹೇಳ್ದವ್ರ ಮಾತು ಕೇಳಿ ನಾನು ತುಂಬ ತಪ್ಪು ಮಾಡಿಬಿಟ್ಟೆ, ಇನ್ನು ಮೇಲೆ ನಿನ್ಗೆ ಯಾವ ಟಾರ್ಚಲ್ಲೂ ಕೊಡಲ್ಲ ನಾನು, ಇನ್ನೇನು ತೊಂದರೆ ನೀನು ಕೊಡಲ್ಲ ಮಂಜುಳಾ, ನಿನ್ನ ಕಾಲು ಮುಗಿದ್ಬಿಡ್ತೀನಿ ಚಲಮ್ಮ. ನಾನು ಅಡ್ಡ ಕೂತ್ಕೊಂಡಿದ್ದೆ ಬಾಕ್ಲಲ್ಲಿ, ಚಲಮ್ಮ ಸ್ವಲ್ಪ ಕಾಲು ತೆಗಿ, ನಾನು ಮಂಜುಳಾನ ಕಾಲಲ್ಲಿ ಬಿದ್ದುಬಿಟ್ಟು ತಪ್ಪಾಯ್ತು ಅಂತ ಕೇಳ್ಕೊತೀನಿ ಅಂದ. ಏನೋ ಇಷ್ಟೊಂದೇ ಬೇಲಾಡ್ತಾನೆ, ಇಷ್ಟೊಂದು ನಮಗೆ ಕೇಳ್ತಾನೆ ಅಂತ ನಾನು ಸೈಡಲ್ಲಿ ಕೂತ್ಕೊಂಡೆ ಸ್ವಾಮಿ, ಒಳಗೋಡು ಹೋಗ್ಬಿಟ್ಟು ಸೈಡಲ್ಲಿ ನಿಂತ್ಕೊಂಡು ಮಂಜುಳಾ ತಪ್ಪಾಯ್ತು ಮಂಜುಳಾ ಅಂದ್ಬಿಟ್ಟು ಕೆಳಗಡೆ ಇದ್ದಿದ್ದು ಸಾಕತ್ಕೊಂಡ. ಒಂದು ಸಾರ್ತಿ ಮೇಷ್ಕು ನಾನು ಎದ್ದಲ್ದೆ, ನಾನು ಎತ್ತು ಕುಕ್ಬಿಟ್ಟ ಕೆಳಗಡ್ಕ, ನನ್ನ ಮೊಮ್ಮಗಳು ನಮ್ಮ ಮೊಮ್ಮಗಳು ಕೈ ಕೊಯ್ದುಬಿಟ್ಟು ಹಂಗೆ 20 ಸಾರಿ ಚುಚ್ಚಿ ಕಿಡ್ನಿ ಕರ್ಲು ಎಲ್ಲ ಆಚೆನೇ ಒದ್ಬಿಡ್ದೆ ಸ್ವಾಮಿ. ನನ್ನ ಮಗು ಜೀವ ಇಲ್ಲೇ ಹೋಯ್ತು ಸ್ವಾಮಿ, ನನ್ನ ಮಗು ಜೀವ ಅಲ್ಲಿಂದ ಎತ್ಕೊಬೋದಿಲ್ಲ ಹಾಕಿದ್ರಿ, ನನ್ನ ಮಗು ಕಣ್ಣಲ್ಲಿ ನೀರು ಬಂದಿಲ್ಲ, ಹೊಟ್ಟೆಲಿಂದ ರಕ್ತ ಬಂದಿಲ್ಲ, ನಾನು ಕೊಟ್ಟಿದ್ದ ಹಾಲು ಮತ್ತೋನು ಬಾಯಲ್ಲಿ ಮೂಗಲ್ಲಿ ಸೋರಿದ್ದು ಸ್ವಾಮಿ, ಇಲ್ಲಿ ಎತ್ಕೊಬರಷ್ಟಿಗೆ ಜೀವ ಹೋಗ್ಬಿಡ್ತು. ಇದ್ರೂ ನಮಗೊಂದು ಆಸೆ, ಎರಡು ಹಾಸ್ಪಿಟ್ಲಿಗೆ ಹೋದ್ರೆ ಉಳಿತಾಲೋ ಎತ್ಕೊಂಡು ಹೋದ್ರಿ, ಗೌರ್ಮೆಂಟಲ್ಲಿ ಹೋಗೋಷ್ಟಿಗೆ ಜೀವ ಹೋಯ್ತು ಬಿಟ್ರು ಸ್ವಾಮಿ. ನಮ್ಮಸಿ ಕತ್ತು ಕಾಯ್ದು ಬಿಟ್ರು ಸ್ವಾಮಿ, ಅವ್ರ ಅಕ್ಕ ತೆಗಿ ಇವನೆಲ್ಲ ಸೇರ್ಕೊಂಡು. ನಾನು ಎತ್ತು ಕುಕ್ಕಿಲ್ಲದ್ರೆ ಹುಷಾರಾಗಿ ಇರ್ತಾ ಇದ್ದೆ ಸ್ವಾಮಿ, ನಮಗೆ ನ್ಯಾಯ ಕೊಡ್ರಿ. ಮಹದೇವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹೋಮ್ ಗಾರ್ಡ್ ಮಂಜುಳಾ ಎನ್ನುವಂಥವರನ್ನ